ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತು ಒಂದು ರೆಸಿಪಿನ ತೋರಿಸ್ತೀನಿ. ಇದು ನಾವು ಚಿಕ್ಕ ವಯಸ್ಸಿಂದನೂ ತಿನ್ಕೊಂಡು ಬಂದಿರೋ ಅಂಥ ರೆಸಿಪಿ. ಸೊ ನಮ್ಮ ಮನೇಲಿ ಇವತ್ತು ಹಾಲು ಹೊಡೆದಿತ್ತು. ಹಾಲು ಹೊಡೆದಿದ್ದರಿಂದ ಇದನ್ನು ಏನು ಸ್ವೀಟ್ ಮಾಡಬೇಕು ಅನ್ನೋದನ್ನು ನಾವು ಚಿಕ್ಕ ವಯಸ್ಸಲ್ಲಿಂದ ತಿನ್ಕೊಂಡು ಬಂದಿದ್ದೆ ಜ್ಞಾಪಕ ಬಂತು. ಸೊ ಹಾಗಾಗಿ ಇದನ್ನು ನಾನು ಮನೇಲಿ ಯಾವಾಗೂ ಮಾಡ್ತಾನೇ ಇರ್ತೀನಿ. ಹಾಲು ಹೊಡೆದಾಗ ವೇಸ್ಟ್ ಅಂತೂ ಮಾಡೋದಿಲ್ಲ. ನೀವು ಸಹ ಈ ಥರ ಮಾಡಿ ಕೊಡ್ಬೋದು. ಇದರಲ್ಲಿ ತುಂಬ ಪೌಷ್ಟಿಕಾಂಶ ಇರುತ್ತೆ. ಹಾಗಾಗಿ ಇದನ್ನು ಬಿಸಾಡೋ ಬದಲು ಇದನ್ನು ಒಂದು ಸ್ವೀಟ್ ಮಾಡಿ ಮಕ್ಕಳಿಗೆ ಕೊಡ್ಬೋದು. ಒಳ್ಳೆ ಪ್ರೋಟೀನ್ ಅಂಶ ಇರೋದರಿಂದ ವೇಸ್ಟ್ ಯಾಕೆ ಮಾಡೋದು ಅಂತ. ಇನ್ನು ಇದು ನನ್ನ ಮಗನಿಗೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು. ನಾನು ಹಾಲು ಹೊಡೆದಾಗ ಯಾವಾಗೂ ಇದೇ ಥರ ಮಾಡಿಕೊಡ್ತಾ ಇರ್ತೀನಿ. ಈಗ ನೋಡಿ, ಇದನ್ನು ಒಂದು ಸ್ಟೀಲಿನ ಪಾತ್ರೆಯಲ್ಲಿತ್ತು. ಅದನ್ನು ಒಂದು ಬಾಣಲೆಗೆ ಹಾಕ್ಕೊಂಡು ಇದರ ನೀರನ್ನು ಸಹ ಚೆಲ್ಲಬಾರ್ದು. ಅದರಲ್ಲೂ ಸಹ ಪ್ರೋಟೀನ್ ಇರೋದ್ರಿಂದ ಅದು ಸಹ ನಾವನ್ನ ಯೂಸ್ ಮಾಡ್ಕೋಬೋದು. ಇದನ್ನು ಸಣ್ಣ ಉರಿಲಿನೇ ಈಗ ನಾನು ಒಂದು ಬಾಣಲೆಗೆ ಹಾಕ್ಕೊಂಡು ಈ ಥರ ತಿರುಗಿಸ್ಕೊತಾ ಇದ್ದೀನಿ. ಇದಕ್ಕೆ ಹಾಲು ಏನು ಹಾಕೋದೇ ಬೇಕಿಲ್ಲ. ಕೇವಲ ಎರಡು ಇಂಗ್ರೀಡಿಯೆಂಟಿಂದ ಇದನ್ನು ತಯಾರು ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಸಕ್ಕರೆನ ತೊಗೊಂಡಿದ್ದೀನಿ. ಒಂದು ಅರ್ಧ ಲೋಟದಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ನಿಮಗೆ ಸಕ್ಕರೆ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೋಬೋದು. ನಾನು ಸ್ವಲ್ಪ ಸಕ್ಕರೆ ಕಡಿಮೆನೇ ಹಾಕೋದ್ರಿಂದ ಇಲ್ಲಿ ಕಡಿಮೆನೇ ತಿನ್ನೋದ್ರಿಂದ ಹಾಗಾಗಿ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೆಲ್ಲನೂ ಹಾಕ್ಕೋಬೋದು, ಬಟ್ ನಾವು ಯಾವಾಗೂ ಬೆಲ್ಲದಲ್ಲಿ ಮಾಡಿಲ್ಲ, ಸಕ್ಕರೆಯಲ್ಲೇ ಮಾಡಿರೋದು. ಹಾಗಾಗಿ ಇನ್ನು ಸಕ್ಕರೆನ ಹಾಕ್ಕೊಂಡು ಇದನ್ನು ಸ್ವಲ್ಪ ಉರಿ ಜಾಸ್ತಿ ಇಟ್ಟು ತಿರುಗಿಸ್ಕೊತಾ ಇರಬೇಕು. ಹೀಗೆ ತಿರುಗಿಸ್ಕೊಳ್ತಾ ಅದು ನೀರೆಲ್ಲ ಹಿಂಗುತ್ತೆ. ನೀರೆಲ್ಲ ಹಿಂಗಿ ಅದು ಸ್ವಲ್ಪ ಗಟ್ಟಿ ಆಗುತ್ತೆ. ಇದೊಂಥರ ಪನ್ನೀರ್ ಥರ ಬರುತ್ತೆ. ಆಗ ಪನ್ನೀರ್ ಅಥವಾ ಕೋವಾ ಅಂತ ಏನು ಬೇಕಾದರೂ ಹೇಳ್ಬೋದು. ಇದನ್ನು ಸ್ವಲ್ಪ ಉರಿ ಜಾಸ್ತಿ ಇಟ್ಕೊಂಡು ಕೈ ಆಡಿಸ್ತಾನೆ ಇರಬೇಕು. ಆಗ ಬೇಗ ನೀರು ಹಿಂಗುತ್ತೆ. ಆಗ ಸ್ವಲ್ಪ ಗಟ್ಟಿಯಾಗಿ ಫಾರ್ಮ್ ಆಗುತ್ತೆ. ಯಾರೆಲ್ಲ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ನೋಡಿ, ಈಗ ಇದು ಸಕ್ಕರೆ ಹಾಕಿರೋದ್ರಿಂದ ಇದು ಸ್ವಲ್ಪ ಇನ್ನು ನೀರು ಬಿಟ್ಕೊತಾ ಹೋಗುತ್ತೆ. ಹೀಗೆ ತಿರುಗಿಸ್ಕೊತಾನೆ ಇರಬೇಕು. ತಿರುಗಿಸ್ಕೊತಾನೆ ಇದು ಗಟ್ಟಿಯಾಗಿ ಆಗುತ್ತೆ. ಇದಕ್ಕೆ ತುಪ್ಪ ಹಾಕುವಂಥ ಅವಶ್ಯಕತೆಯೂ ಇಲ್ಲ. ಏಕೆಂದರೆ ಈ ಹಾಲಲ್ಲೇ ಎಣ್ಣೆ ಅಂಶ ಇರೋದರಿಂದ ಇದಕ್ಕೆ ಯಾವುದೇ ರೀತಿ ತುಪ್ಪನೂ ಸೇರಿಸ್ಕೋಬೇಕಾಗಿಲ್ಲ. ಬರೀ ಸಕ್ಕರೆ ಮತ್ತು ಹೊಡೆದಿರೋ ಹಾಲು. ನಮ್ಮ ಮನೆ ಹಾಲು ಹೊಡೆದಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಅದನ್ನು ಹೊಡೆಸ್ಕೊಂಡು ಸಹ ಮಾಡ್ಕೋಬೋದು. ಆದರೆ ಆವಾಗ ಏನಾಗುತ್ತೆ, ನಾವು ವಿನೆಗರ್ ಅಥವಾ ನಿಂಬೆಹಣ್ಣನ್ನು ಹಾಕಿ ಹಾಲನ್ನು ಹೊಡೆಸ್ಕೊಳ್ಳೋದ್ರಿಂದ ಅದು ಹುಳಿ ಅಂಶ ಇರುತ್ತೆ. ಅದನ್ನು ಚೆನ್ನಾಗಿ ಒಂದೆರಡು ಸತಿ ತಣ್ಣೀರಲ್ಲಿ ತೊಳ್ಕೊಂಡು ಆಮೇಲೆ ಈ ಥರ ಸೇರಿಸ್ಕೋಬೇಕಾಗುತ್ತೆ. ಯಾರೆಲ್ಲ ಈ ಥರ ಸ್ವೀಟನ್ನ ನೀವು ನಿಮ್ಮ ಮನೆಗಳಲ್ಲಿ ಮಾಡ್ತೀರಾ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಈಗ ಆದಷ್ಟು ಇಲ್ಲಿ ತಯಾರಾಯಿತು. ಹೀಗೆ ಗಟ್ಟಿಯಾಗಿ ಆಗುತ್ತೆ. ಕೇವಲ 5 ನಿಮಿಷದಲ್ಲಿ ಇದನ್ನು ಮಾಡ್ಕೋಬೋದು. ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದನ್ನು. ನೋಡಿ, ನೀವು ನಿಮ್ಮ ಮನೆಗಳಲ್ಲಿ ಮಾಡಿಲ್ಲ ಅಂದರೆ ಒಂದು ಸತಿ ಟ್ರೈ ಮಾಡಿ. ಹಾಲು ಹೊಡೆದಿಲ್ಲ ಅಂದರೆ ಪರವಾಗಿಲ್ಲ, ಹಾಲನ್ನು ನೀವೇ ಒಂದು ಸ್ವಲ್ಪ ಹೊಡೆಸಿ ಮಾಡಿಕೊಡ್ಬೋದು ಮಕ್ಕಳಿಗೆ. ತುಂಬ ಚೆನ್ನಾಗಿರುತ್ತೆ. ಇದನ್ನು ಬರ್ಫಿಯಾಗೂ ಸಹ ಮಾಡ್ಕೋಬೋದು, ಬಟ್ ನಾನು ಬರ್ಫಿಯಾಗಿ ಯಾವತ್ತೂ ಮಾಡಿಲ್ಲ. ಜಸ್ಟು ಹಲ್ವಾ ಥರ ಮಾಡ್ಕೋತೀನಿ ನಾನು. ನೋಡಿ, ನೀರೆಲ್ಲ ಹಿಂಗ್ತಾ ಬಂತು. ಇದೇ ಥರ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಒಂದು ಅರ್ಧ ಲೀಟ್ರ್ ಹಾಲಿತ್ತು. ನೀವು ಇನ್ನು ಜಾಸ್ತಿ ಬೇಕಾದರೆ ಜಾಸ್ತಿನೂ ಮಾಡ್ಕೋಬೋದು. 1 ಲೀಟ್ರ್ ಹಾಲಲ್ಲಿ ಸಹ ಮಾಡ್ಕೋಬೋದು. ಅದು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ. ಇದು ಒಂದು ಅರ್ಧ ಲೀಟ್ರ್ ಹಾಲಲ್ಲೇ ಇಷ್ಟು ಕೋವಾ ಸಿಕ್ಕಿದೆ ನನಗೆ. ಇದಕ್ಕೆ ಏಲಕ್ಕಿ ಸಹ ಹಾಕ್ಕೋಬೋದು ನೀವು ಕುಟ್ಟಿನೂ. ನಾನಿಲ್ಲಿ ಏಲಕ್ಕಿ ಏನೂ ಸೇರಿಸ್ಕೊಂಡಿಲ್ಲ, ಜಸ್ಟ್ ಸಕ್ಕರೆ ಒಂದು ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ಈಗ ಒಂದು ಬಟ್ಲನ ತೊಗೊಂಡಿದ್ದೀನಿ, ಅದಕ್ಕೆ ಸರ್ವ್ ಮಾಡ್ಕೊಬೇಕು ಅಂತ ತೊಗೊಂಡಿದ್ದೀನಿ. ನೋಡಿ, ಆಲ್ಮೋಸ್ಟ್ ಆಯಿತು ಇದು. ಯಾರೆಲ್ಲ ನನ್ನ ವೀಡಿಯೋನ ಕೊನೆವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಪ್ಲೀಸ್ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ
ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ಕೊತೀನಿ. ದಯವಿಟ್ಟು ಹೇಗಿತ್ತು ಸ್ವೀಟು ಅನ್ನೋದನ್ನು ನಿಮ್ಮ ಮನೆಗಳಲ್ಲೂ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ನೋಡಿ, ನಾನು ಈ ಥರ ಹಲ್ವಾ ಥರ ಮಾಡಿ ಕೊಡ್ತೀನಿ ಅಷ್ಟೇ. ಇದನ್ನು ಬರ್ಫಿ ಥರನೂ ಮಾಡಿಕೊಂಡು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಒಂದು 2-3 ಅವರ್ ಬಿಟ್ಬಿಟ್ಟು ಇದನ್ನು ಕಟ್ ಮಾಡಿದ್ರೆ ಬರ್ಫಿ ಥರನೂ ಸಹ ಆಗುತ್ತೆ. ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು. ನಾನು ಈ ಥರ ಹಲ್ವಾ ಥರ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.